ವಿಚಾರವೋ ರಾಜಕೀಯವೋ ಸತೀಶ್ ವಿಜೇಂದ್ರ ಭೇಟಿ ಮಾಡಿದ್ಯಾಕೆ? ರಾಜ್ಯ ರಾಜಕೀಯದಲ್ಲಿ ಭೇಟಿಯ ಸಂಚಲನ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ಯಲ್ಲ, ಈ ಸಂದರ್ಭ ಈ ಸಮಯ ಇದೆಯಲ್ಲ, ಇದು ಬಹಳ ಮಹತ್ವದ ಸಮಯ. ಇಂತಹ ಸಂದರ್ಭದಲ್ಲೇ ಈ ಭೇಟಿ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಈ ವಿಚಾರ ಸಂಚಲನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರದ ತಳಮಳ ಜೋರಾಗಿ ಕಾಣಿಸ್ತಾ ಇದ್ದು, ಇವೆಲ್ಲದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರೋದು, ಅಲ್ಲಿ ಚರ್ಚೆ ನಡೆಸಿರೋದು. ಅವ್ರು ಹೇಳ್ತಾರೆ ಟೋಲ್ ವಿಚಾರದಲ್ಲಿ ರಾಜಕೀಯ ಚರ್ಚೆ ಆಗಿದೆಯಾ ಅನ್ನುವ ಪ್ರಶ್ನೆಯಲ್ಲಿ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತನಾಡೋದಕ್ಕೆ ಬಂದಿದ್ರು ಅಂತ ಇಬ್ರು ಹೇಳ್ತಾರೆ. ಆದ್ರೆ ಅದು ಕೇವಲ ಟೋಲ್ ವಿಚಾರಕ್ಕೆ ಮಾತ್ರ ಸೀಮಿತ ಆಯ್ತಾ? ರಾಜಕೀಯ ಚರ್ಚೆ ನಡೆದಿಲ್ವಾ? ಶಿಕಾರಿಪುರದ ಮಾರ್ಗದ ಟೋಲ್ ವಿಚಾರಕ್ಕೆ ಭೇಟಿಯನ್ನ ಮಾಡಿದ್ದೆ, ಟೋಲ್ ಸ್ಥಳಾಂತರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ ಅಂತ ಸತೀಶ್ ಭೇಟಿ ಬಳಿಕ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಷ್ಟಕ್ಕೆ ಸೀಮಿತ ಆಗಿದೆಯಾ ಅವರ ಈ ಭೇಟಿ ಅನ್ನುವಂತಹ ಚರ್ಚೆ ಕುತೂಹಲ ಈಗ ಜಾಸ್ತಿ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಅವರ ಮನೆ ಇದೆಯಲ್ಲ, ಪವರ್ ಸೆಂಟರ್ ಆಗ್ತಾ ಇದೆಯಾ ಅನ್ನೋದಕ್ಕೆ ಎಲ್ಲಾ ಬೆಳವಣಿಗೆಗಳು ಸಾಕ್ಷಿಯಾಗಿದೆ. ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಪಕ್ಷದೆಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ. ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ, ರಾಜ್ಯ ಹೆದ್ದಾರಿ. ನಮ್ಮ ಜಿಲ್ಲೆನಲ್ಲಿ 2 ಟೋಲ್ ಬರ್ತಾ ಇದೆ, ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನುಕೂಲ ಆಗಿದೆ. ಒಂದೇ ಜಿಲ್ಲೆನಲ್ಲಿ 2 ಟೋಲ್ ಬಂದಿರತಕ್ಕಂಥದ್ದು 3 ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು. ಹಾಗಾಗಿ ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಯಾಕಂದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ, ಆಸ್ಪತ್ರೆಗೆ ಓಡಾಡ್ತಾರೆ, ತಾಲೂಕು ಕಚೇರಿಗೆ ಬರ್ತಾ ಇರ್ತಾರೆ. ಸೊ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ. ಸೊ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಅಂತೇಳಿ 3-4 ಬಾರಿ ಹೋರಾಟವೂ ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ. ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಆ ಟೋಲನ್ನ ಏನಿವತ್ತು ಅನಾನುಕೂಲ ಆಗ್ತಾ ಇದೆ ನಮ್ಮ ತಾಲೂಕಿನ ಜನತೆಗೆ, ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇನೆ. ಮಾನ್ಯ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ಶೀಘ್ರದಲ್ಲೇ ಒಂದು ಸಭೆನೂ ಕೂಡ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಕರೀತೇನೆ, ಚರ್ಚೆ ಮಾಡೋಣ ನಮ್ಮ ಮಾತನ್ನು. ಕಾಂಗ್ರೆಸ್ನಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಪಕ್ಷದಲ್ಲಿ ಯಾರು ಕಿಂಗ್ ಮೇಕರ್ ಆಗೋದಿಕ್ಕೂ ಸಾಧ್ಯ ಇಲ್ಲ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ರ ಸಾಹುಕಾರ್. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈಗ ದಾಳವನ್ನ ಉರುಳಿಸ್ತಾ ಇದ್ದು, ಅವರೇ ಹೇಳಿದ ಹಾಗೆ ಕಿಂಗ್ ಮೇಕರ್ ಆಗೋದಕ್ಕೆ ಯಾರು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಮೂಲಕ ಡಿಕೆ ಶಿವಕುಮಾರ್ಗೆನೆ ಈ ರೀತಿಯಾದಂತಹ ಒಂದು ಟಾಂಗ್ ಅನ್ನ ಸಾಹುಕಾರ್ ನೀಡಿದ್ರ. ಪಕ್ಷಕ್ಕಾಗಿ ಎಲ್ಲರೂ ಕೆಲಸ ಮಾಡ್ತಾರೆ, ಕೆಲವರು ಹೈಲೈಟ್ ಆಗ್ತಾರೆ, ಇನ್ನು ಕೆಲವರು ಆಗಲ್ಲ. ಕೆಲವರು ಏರ್ಪೋರ್ಟ್ ರಸ್ತೆಯಲ್ಲಿ ಬ್ಯಾನರ್ ಹಾಕಿಸ್ತಾರೆ. ಆದ್ರೆ ನಾವು ಈಗ ಸಭೆಯನ್ನ ಸೇರಿದ್ವಲ್ಲ ಈ ಹಿಂದೆ, ಈ ಒಂದು ಸಭೆ ಸೇರಿದ ಕಾರಣಕ್ಕಾಗಿ ಯಾರು ಹೆದರಬೇಕಾಗಿಲ್ಲ. ನಾವು ಭೇಟಿ ಮಾಡೋದು ಏನಿದ್ರು ಅದು ಪಕ್ಷ ಸರ್ಕಾರದ ಕೆಲಸಕ್ಕೆ. ಪರಮೇಶ್ವರ್ ಅವರ ಜೊತೆಗಿನ ಸಭೆಗೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು. ಕೆಲವರು ಹೈಲೈಟ್ ಆಗ್ತಾರೆ, ಇನ್ನು ಕೆಲವರು ಹೈಲೈಟ್ ಆಗಲ್ಲ. ಆದ್ರೆ ನಾನು ಯಾರ್ಯಾರನ್ನ ಭೇಟಿ ಮಾಡಿದೀನಿ ಅದು ಕೇವಲ ಸರ್ಕಾರಕ್ಕೆ, ಪಕ್ಷದ ಕೆಲಸಕ್ಕೆ ಮಾತ್ರ ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ, ಅದು ಪಕ್ಷದ ವಿರೋಧವಾಗಿದ್ರೆ ಓಕೆ, ಅದ್ರ ಬಗ್ಗೆ ಏನಾರು ಹೆದರಬಹುದು, ಮಾಡಬಹುದು. ನಮ್ಮ ಪಕ್ಷ ಕಟ್ಟಲಿಕ್ಕೆ ನಾವು ಕೂಡಿದ್ರೆ ಅದ್ಯಾಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಪುರಾವೆ ನಿಂತಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ. ನಾವ್ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹೆಚ್ಚು ಟೈಮ್ ಕೊಡೋರು ನಾವೇ ಪಕ್ಷಕ್ಕೆ. ಕೆಲವ್ರ ಪ್ರಚಾರ ಜಾಸ್ತಿ ಆಗ್ತೈತೆ, ಕೆಲವ್ರ ಪ್ರಚಾರ ಆಗೋಲ್ಲ. ತೆರೆಮರೆಯಲ್ಲಿ ಪಕ್ಷಕ್ಕೆ ದುಡಿತಾರೆ, ಅವ್ರು ಯಾರು ಫ್ರಂಟ್ ಲೈನ್ ಬರೋಲ್ಲ. ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ. ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ. ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ದವ್ರು ಹೈಲೈಟ್ ಆಗ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರೆ. ಸೊ ಅದನ್ನು ಗಮನಿಸ್ತೈತೆ, ಯಾರು ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಅದನ್ನು ಕೂಡ ಗಮನಿಸ್ತದೆ ಪಕ್ಷ. ಯಾರು ನಿಷ್ಠೆ, ಸೇವೆ ಅದನ್ನು ಕೂಡ ಪಕ್ಷ ಗಮನಿಸ್ತದೆ. ಇಲ್ಲ, ವರದಿಯನ್ನು ಕೊಟ್ಟಿಲ್ಲ. ಪವರ್ ಸೆಂಟರ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ಮನೆ.
ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿಯ ಬೆನ್ನಲ್ಲೇ ಈಗ ಡಿಕೆ ಸುರೇಶ್ ಅವರು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಇದೆಯಲ್ಲ, ಇದುವೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಇವರಿಬ್ಬರು ನಾಯಕರು ಭೇಟಿ ಮಾಡಿದ್ದಾರೆ. ಈ ಒಂದ್ ಕಡೆ ವಿಜಯೇಂದ್ರ, ಮತ್ತೊಂದು ಕಡೆ ಈಗ ಡಿಕೆ ಸುರೇಶ್. ಈಗ ಇವರಿಬ್ಬರ ಭೇಟಿ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಸತೀಶ್ ಜಾರಕಿಹೊಳಿ ಸರಣಿ ಸಭೆಗಳ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಕೂಡ ಅಲರ್ಟ್ ಆಗಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸತೀಶ್ ಸರಣಿ ಸಭೆಯ ಬಗ್ಗೆ ಕಂಪ್ಲೇಂಟ್ ಏನಾದರೂ ನೀಡಿದ್ರ ಡಿಕೆ ಶಿವಕುಮಾರ್? ಈ ಬೆನ್ನಲ್ಲೇ ಇವತ್ತು ಸತೀಶ್ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್. ಕುತೂಹಲ ಮೂಡಿಸಿದೆ ಡಿಕೆ ಬ್ರದರ್ಸ್ ರಾಜಕೀಯ ಕೇಂದ್ರ ಬಿಂದುವಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆ. ಯಾರ್ಯಾರು ಏನೇನ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಕೆಲವರು ತಳಮಟ್ಟದಿಂದ ಕೆಲಸ ಮಾಡ್ತಾರೆ, ಅವರು ಹೈಲೈಟ್ ಆಗಲ್ಲ. ಇನ್ನು ಕೆಲವರು ಹೈಲೈಟ್ ಆಗ್ತಾರೆ. ಏರ್ಪೋರ್ಟ್ ಅಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕೊಳ್ತಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಕೂಡ ಈಗ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಸಿದ್ದರಾಮಯ್ಯ ಅವರ ಈ ಒಂದು ಮೂಡ ಕೇಸ್ನ ನಂತರ ಸಾಕಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಈಗ ಅಧಿಕಾರದ ವಿಚಾರ ಆಗಿರ್ಬೋದು, ಸಿಎಂ ಸ್ಥಾನಮಾನದ ವಿಚಾರ ಆಗಿರ್ಬೋದು, ಇವೆಲ್ಲವೂ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಎಲ್ಲ ಭೇಟಿ ಇದೆಯಲ್ಲ, ಒಂದೊಂದೊಂದು ಕುತೂಹಲಕ್ಕೆ ಕಾರಣ ಆಗಿದೆ. ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕೆ ವಿಜಯೇಂದ್ರ ಯಾರು? ಹೂ ಇಸ್ ವಿಜಯೇಂದ್ರ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್. 100% ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಿಕ್ಕೆ ವಿಜಯೇಂದ್ರ ಯಾರು? ಹೂ ಇಸ್ ವಿಜಯೇಂದ್ರ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು. ರಾಜೀನಾಮೆ ಕೇಳಲ್ಲ ಅಂತ ವೇಣುಗೋಪಾಲ್ ಸುರ್ಜೇವಾಲಾ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕಿದೆ. ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಯಾರು ಅನ್ನುವ ಪ್ರಶ್ನೆ ಇದೆಯಲ್ಲ, ಇದುವೇ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋದು. ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದೇನು ಹಾಗಾದ್ರೆ ನೋಡಿ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ದಿನಗಳನ್ನು ತಾವು ನೋಡ್ತಾ ಇದ್ದೀರಿ. ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶುರುವೇ ಆಗಿಲ್ಲ ಸರ್ಕಾರ ಬಂದ ಮೇಲೆ. ಒಂದು ರೀತಿ ಅರಾಜಕತೆ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇದರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿ ಮೂಡಾ ವಿಚಾರ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಿದ್ದಾರೆ. ಮೂಡಾ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ ಇದೆ. ಇವತ್ತು ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿದ್ದಾರೆ. ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿ ಇಲ್ಲ, ಯಾವತ್ತಿಗೆ ಹೋಗಿದ್ದಾರೆ ಅಂತ ನನಗೆ ಮಾಹಿತಿ ಇಲ್ಲ. ತಾವು ಹೇಳ್ತಾ ಇರೋದು ನಾನು ಕೇಳ್ತಾ ಇರೋದು, ನನಗೆ ಮಾಹಿತಿ ಇಲ್ಲ. ಅದು ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ನಾನು. ಈಗ ನೀವು ಹೇಳ್ತೀರಿ ಟಗರು ಗಟ್ಟೆ ಕೂತದಂತೇಳಿ, ಆದ್ರೆ ಮಹಾನವಮಿ ಏನು ದಸರಾ ಹಬ್ಬದ ಮೇಲೆ ಟಗರು ರಾಜೀನಾಮೆ ಕೊಡ್ತಾರೆ ಯಾರು ಹೇಳ್ತಾರೆ? ವಿಜೇಂದ್ರ ಅವ್ರು ಹೇಳ್ತಾರೆ. ವಿಜೇಂದ್ರ ಅವರು ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ತಾರ? ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ವಿಜೇಂದ್ರ ಅವರು ಬಿಜೆಪಿ ಪಕ್ಷದ ಅಧ್ಯಕ್ಷರು. ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋಕ್ಕಾಗ್ತದ? ನಮ್ಮ ಪಕ್ಷದ ಹೈಕಮಾಂಡ್, ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ ನಮ್ಮ ಹೈಕಮಾಂಡ್ ಹೇಳಿದ್ದಾರೆ. ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ? ನಮ್ಮ ಪಕ್ಷದ ವಿಚಾರ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ? ಸಿಎಂ ಬದಲಾವಣೆ ಇಲ್ಲ, 100% ಇಲ್ಲ, 100% ಇಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಅವ್ರ ಸ್ಥಾನ ಅಂತ ಹೇಳ್ತಾರಂತ ಸರ್. ಅವ್ರು ಹೇಳ್ತವ್ರೆ, ಅವ್ರು ಯಾರು ಹೇಳಕ್ಕೆ? ಯಾರು ಅವರು? ಹೂ ಇಸ್ ವಿಜೇಂದ್ರ? ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡ್ತಾ ಇರೋದು, ಅಹಿಂದ ಅಸ್ತ್ರ, ದಲಿತಾಸ್ತ್ರ ಇವೆಲ್ಲವೂ ಕೂಡ ಈಗ ಬಹಳ ಜೋರಾಗಿ ನಡೀತಾ ಇರುವ ಹಾಗೆ ಕಾಣಿಸ್ತಾ ಇದೆ. ವಿಜೇಂದ್ರ ಅವರ ಭೇಟಿ ಅದಾದ ಇಮ್ಮಿಡಿಯೇಟ್ ಆಗಿ ಡಿಕೆ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರೋದು, ಯಾವೆಲ್ಲ ಬೆಳವಣಿಗೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗಬಹುದು ಅಂತ ಅನ್ಸುತ್ತೆ? ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಎಲ್ಲ ಬೆಳವಣಿಗೆಗಳನ್ನ? ನವಿತಾ, ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪ್ರಶ್ನೆ ಆದ ಸಂದರ್ಭದಲ್ಲಿ ಸಹಜವಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ದಲಿತ ಸಚಿವರುಗಳನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲೋ ಒಂದ್ ಕಡೆ ಬರ್ತಕ್ಕಂಥ ದಿನಗಳಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಹೈಕಮಾಂಡ್ ಮುಂದಿಡುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಎಲ್ಲೋ ಒಂದ್ ಕಡೆ ಈಗ ಬಿಜೆಪಿ ನಾಯಕರಾಗಿರ್ಬೋದು, ಈಗ ಸತೀಶ್ ಜಾರಕಿಹೊಳಿನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಈ ಹಿಂದೆ ಏನೋ ಬಿಜೆಪಿ ಏನೋ ಪ್ರತಿಪಕ್ಷ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ
ಕೂಡ ಪ್ರತಿಪಕ್ಷ ನಾಯಕರಾದಂತಹ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರ ಇತ್ತು. ಆಗ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಡಿಯೂರಪ್ಪನವರು ಭೇಟಿ ಮಾಡಿದ್ರು. ಅಂತಹ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿಯಿಂದ ಚರ್ಚೆ ಕೂಡ ನಡೀತಿತ್ತು. ಅಂದ್ರೆ ಆಗ ಮೈತ್ರಿ ಸರ್ಕಾರ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಏನಾದರೂ ಡಿ.ಕೆ. ಶಿವಕುಮಾರ್ ಅವರನ್ನ ಸಪೋರ್ಟ್ ಅನ್ನ ಯಡಿಯೂರಪ್ಪನವರು ಕೇಳಿದ್ರೆ ಅನ್ನೋ ಪ್ರಶ್ನೆ ಕೂಡ ಆಗ ಚರ್ಚೆ ಆಗ್ತಾ ಇತ್ತು. ಈಗ ಅದೇ ರೀತಿಯಾಗಿ ಈಗ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿನ ಭೇಟಿ ಮಾಡಿರುವಂತದ್ದು. ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಒಂದ್ ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಕಾಂಗ್ರೆಸ್ನಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತಂದ್ರೆ ಅವರು ಮುಂದಿನ ನಡೆ ಏನ್ ತೋರ್ತಾರೆ, ಆ ಒಂದು ನಡೆ ಮೇಲೆ ಬಿಜೆಪಿ ಹೈಕಮಾಂಡ್ ನಾಯಕರು ಏನಾದ್ರು ಸೂಚನೆ ಕೊಟ್ಟರೆ ಆ ಒಂದು ಸೂಚನೆಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ವಿಜೇಂದ್ರ ಅವರು ರವಾನೆಯನ್ನ ಮಾಡಿದ್ರ. ಅದ್ರ ಜೊತೆಗೆ ವಿಜೇಂದ್ರ ಅವರು ಈಗಲಿಂದನೇ ಸತೀಶ್ ಜಾರಕಿಹೊಳಿ ಅವರನ್ನ ಏನಾದರೂ ಒಂದ್ ಸ್ವಲ್ಪ ಸಂಪರ್ಕ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಸಹಕಾರವನ್ನ ಕೋರಿದ್ರ. ಹೀಗೆ ಒಂದಷ್ಟು ವಿಚಾರಗಳು ಬೇಕಾ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ಬೆಳವಣಿಗೆಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚಿಂತೆಗೆ ಗ್ರಾಸವಾಗಿರುವಂತದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷದ ಬಳಿಕವಾಗಿ ಮುಖ್ಯಮಂತ್ರಿಗಳು ಆಗ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಮಧ್ಯದಲ್ಲಿ ಬಂದು ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆ ಈಗಿರ್ತಕ್ಕಂಥ ಬೆಳವಣಿಗೆಗಳು ಏನ್ ಕಾಂಗ್ರೆಸ್ ನಲ್ಲಿ ನಡೀತಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ಒಂದ್ ಕಡೆ ನೊಂದ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಆದ್ಮೇಲೆ ನನಗೆ ಅವಕಾಶ ಬರ್ತಿತ್ತು ಅನ್ನುವಂಥ ವಿಶ್ವಾಸದಲ್ಲಿದ್ರು. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರು ಏಕಾಏಕಿ ಬಂದು ಒಂದಷ್ಟು ಜನ ಸಚಿವರುಗಳ ಭೇಟಿ ಮಾಡ್ತಾ ಇರುವಂತದ್ದು ಸಹಜವಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಹಿನ್ನಡೆಗೆ ಕಾರಣವಾಗಿರುವಂತದ್ದು. ಹಾಗಾಗಿನೇ ನಿನ್ನೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದನ್ನು ಸರಿಪಡಿಸೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಖರ್ಗೆ ಅವರ ಮನಸ್ಥಿತಿ ಏನಿದೆ ಅನ್ನೋದಕ್ಕೂ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಇಲ್ಲ ಒಂದ್ ಕಡೆ ಖರ್ಗೆ ಅವರು ದಲಿತ ಸಚಿವರುಗಳ ಬೆನ್ನಿಗೆ ನಿಂತು ಎಲ್ಲ ಒಂದ್ ಕಡೆ ಆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯತಂತ್ರವನ್ನ ಮಾಡಿದರ ಅನ್ನೊಂದು ಆಲೋಚನೆ ಕೂಡ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಭೇಟಿ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಈಗಾಗಲೇ ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ ಏನ್ ಭೇಟಿಯನ್ನು ಮಾಡಿದ್ರು ಆ ಒಂದು ವಿಚಾರಗಳ ಬಗ್ಗೆ ಪರೋಕ್ಷವಾಗಿ ಏನಾದರೂ ಸಂದೇಶವನ್ನ ಸತೀಶ್ ಜಾರಕಿಹೊಳಿಗೆ ಕೊಟ್ರ. ಯಾಕಂದ್ರೆ ನೀವು ಮಾಡ್ತಿರುವಂತಹ ಸಭೆ ಸರಿಯಿಲ್ಲ, ಏನಿದ್ರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಮಾಡಬೇಕು ಮತ್ತೆ ಹೈಕಮಾಂಡ್ ನ ನಾಯಕರಂತೆ ನಡೆಯೋಣ ಅನ್ನೋ ಒಂದು ವಿಚಾರ ಬಗ್ಗೆ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ರ ಅಥವಾ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿ.ಕೆ. ಸುರೇಶ್ ಅವರು ಮಾತು ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅತ್ಯಂತ ಪ್ರಬಲ ನಾಯಕರು ಅನ್ನುವಂಥದ್ದು. ಹೀಗಾಗಿನೇ ಇಲ್ಲ ಒಂದ್ ಕಡೆ ತಮ್ಮ ಸಹೋದರನಿಗೆ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನ ಬರ್ತಕ್ಕಂಥ ಸಂದರ್ಭದಲ್ಲಿ ತಾವು ಸಹಕಾರ ಕೊಡಬೇಕು ಅನ್ನೋ ಮನವಿಯನ್ನ ಡಿ.ಕೆ. ಸುರೇಶ್ ಅವರು ಇವತ್ತು ಸಂಸದ ಸತೀಶ್ ಜಾರಕಿಹೊಳಿ ಜೊತೆ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಒಟ್ಟಾರೆಯಾಗಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅತ್ಯಂತ ಆಕರ್ಷಣೆ ಆಗಿರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ ಅಂತ ಹೇಳ್ಬೋದು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲ ಒಂದ್ ಕಡೆ ಒಂದಷ್ಟು ಮನಸ್ಥಿತಿಯಲ್ಲಿದ್ದಾರೆ. ಮೊದಲು ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕನಸನ್ನ ಕಾಣ್ತಾ ಇದ್ರು, ಈಗ ಡಿಸಿಎಂ ಸ್ಥಾನದ ಕನಸನ್ನು ಕೂಡ ಕಂಡಿದ್ರು. ಈಗ ಎಲ್ಲ ಒಂದ್ ಕಡೆ ಬಯಸದೆ ಬಂದ ಭಾಗ್ಯದಂತೆ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರೆ ತಮಗೆ ಹೆಸರು ಸೂಚಿಸಬಹುದು ಅನ್ನೊಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಒಂದ್ ಕಡೆ ವಿಜೇಂದ್ರ ಅವರು ಮತ್ತೊಂದ್ ಕಡೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಭೇಟಿ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆದಿರುವಂತದ್ದು. ಬರ್ತಕ್ಕಂಥ ದಿನಗಳಲ್ಲಿ ಇದು ಮತ್ತಷ್ಟು ಚರ್ಚೆಗೆ ಮತ್ತೊಂದು ಬೇರೆ ಬೇರೆ ರೀತಿಯಾಗಿ ತಿರುವನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.